ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಒಂದು ಪ್ರಮುಖವಾದ ಅಪ್ಡೇಟ್ ಅಂತ ಹೇಳಿದರೆ, ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಹೇಳಿತ್ತು. ಅಂದರೆ ಸೆಪ್ಟೆಂಬರ್ 1, 2025ರಂದು ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಪಿನ ಪ್ರಕಾರ TET ಅರ್ಹತೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿದೆ. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಸರ್ಕಾರಿ ಶಾಲೆಗಳಾಗಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಪಾಠ ಮಾಡುವಂಥ ಶಿಕ್ಷಕರೆಲ್ಲರಿಗೂ ಕೂಡ TET ಅರ್ಹತೆ ಕಡ್ಡಾಯವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆ ತಿಳಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ಶಿಕ್ಷಕರಿಗೆ ಮತ್ತೊಂದು ಬಿಗ್ ಶಾಕನ್ನೇ ನೀಡಿದೆ ಅಂತ ಹೇಳ್ಬೋದು. ಏನು ಅಂತಂದರೆ, ಶಿಕ್ಷಕರ ನಿರೀಕ್ಷೆಗೆ ಇದು ತಣ್ಣೀರು ಎರಚಿದಂಥ ಸರ್ಕಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಬಗ್ಗೆ ಇದ್ದಂಥ ಗೊಂದಲಗಳಿಗೆ ಕೇಂದ್ರ ಸರ್ಕಾರ ತೆರೆಯನ್ನು ಎಳೆದಿದೆ. ಅಂದರೆ 2011ಕ್ಕಿಂತ ಇಂದಿನ ನೇಮಕಾತಿಯಾದ ಶಿಕ್ಷಕರಿಗೆ ವಿನಾಯಿತಿ ಸಿಗಬಹುದು ಎಂದು ಶಿಕ್ಷಕ ಸಂಘಟನೆಗಳು ನಿರೀಕ್ಷಿಸಿದ್ದು. ಆದರೆ ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವಂತಹ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿಯವರು RTE ಕಾಯ್ದೆಯಡಿ TET ಕನಿಷ್ಠ ಅರ್ಹತೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಇದರಲ್ಲಿ ಯಾರಿಗೂ ವಿನಾಯಿತಿ ನೀಡುವ ಪ್ರಸ್ತಾಪವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಇದು ಶಿಕ್ಷಕರಲ್ಲಿ ಹೆಚ್ಚಿದ ಆತಂಕವಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಹಾಗೂ ಅನೇಕ ಶಿಕ್ಷಕ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಏಕೆಂದರೆ ಈಗ ಈ ಇಳಿ ವಯಸ್ಸಿನಲ್ಲಿ ಪರೀಕ್ಷೆ ಬರೆಯಿರಿ ಎನ್ನುವುದು ಮಾನಸಿಕ ಒತ್ತಡ ಸೇರಿದಂತೆ ಎಂದು ಹಿರಿಯ ಶಿಕ್ಷಕ ಸಂಘಟನೆಗಳ ನಾಯಕ ನಿರ್ಭಯ್ ಸಿಂಗ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಶಿಕ್ಷಕರಿಗೆ ಅಂದರೆ ಕೇಂದ್ರದ ಮಹತ್ವ ಒಂದು ಸೂಚನೆ ಏನು ಮತ್ತು ಯಾರಿಗೆ ಕಡ್ಡಾಯವಾಗಿದೆ, ವಿನಾಯಿತಿ ಇದೆಯಾ ಅಥವಾ ಡೆಡ್ಲೈನ್ ಏನು ಮತ್ತು ಬಡ್ತಿ ಅಂದರೆ ಪ್ರಮೋಷನ್ ಇದೆಯಾ ಎಂಬುದರ ಬಗ್ಗೆ ಈ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಾವು ಮಾಡುವಂಥ ಹೊಸ ಅಪ್ಡೇಟ್ಗಳು ನಿಮಗೆ ತಲುಪಬೇಕು ಅಂತಂದರೆ ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಶಿಕ್ಷಕರಿಗೆ ಬಿಗ್ ಶಾಕ್. TET ಪರೀಕ್ಷೆ ಈಗ ಕಡ್ಡಾಯ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಮಹತ್ವ ಸೂಚನೆಯನ್ನು ನೀಡಿದ್ದಾರೆ. ಸೊ ಇಲ್ಲಿ ಹೊಸ ನಿಯಮಗಳು ಮತ್ತು ಅರ್ಹತೆ ಏನಿದೆ ಅಂತ ನೋಡೋಣ. ಯಾರಿಗೆ ಅನ್ವಯಿಸುತ್ತದೆ ಅಂತ ಇಲ್ಲಿದೆ. ಇದು 2011ಕ್ಕಿಂತ ಮೊದಲು ನೇಮಕಗೊಂಡ 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ಇದು ಅನ್ವಯಿಸುತ್ತದೆ. ನೆಕ್ಸ್ಟು ವಿನಾಯಿತಿ ಇಲ್ಲ. ಯಾರಿಗೆ ಅಂತ ಅಂದರೆ, ಕೇಂದ್ರ ಸರ್ಕಾರದಿಂದ ಯಾವುದೇ ಶಿಕ್ಷಕರಿಗೂ ವಿನಾಯಿತಿ ಇಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಹಾಗೆ ಕಾನೂನು ಆಧಾರ RTE ಕಾಯ್ದೆ 2009ರ ಸೆಕ್ಷನ್ 23ರ ಅಡಿಯಲ್ಲಿ TET ಕನಿಷ್ಠ ಅರ್ಹತೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ TETಯನ್ನು ಕಡ್ಡಾಯವಾಗಿ ಪಾಸ್ ಮಾಡ್ಕೊಂಡಿರಲೇಬೇಕು ಅಂತೇಳಿ. ಸೊ ಇಲ್ಲಿ ಗಡುವು ಮತ್ತು ಪರಿಣಾಮಗಳು ಏನಾಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 2027ರ ಗಡುವು ಏನಿದೆ ಅಂತಂದರೆ, 5 ವರ್ಷಕ್ಕಿಂತ ಹೆಚ್ಚು ಸೇವಾವಧಿ ಇರುವವರು 2027ರ ಒಳಗಾಗಿ TET ಪಾಸಾಗುವುದು ಕಡ್ಡಾಯ. ಅಂದರೆ 5 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿರ್ತಾರಲ್ಲ ಅಂಥ ಶಿಕ್ಷಕರು 2027ರ ಒಳಗಾಗಿ TETಯನ್ನು ಪಾಸ್ ಮಾಡ್ಕೊಂಡಿರಬೇಕು. ಅದು ಕಡ್ಡಾಯವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್, ಕಡ್ಡಾಯ ನಿವೃತ್ತಿಯ ಭೀತಿ ಯಾರಿಗೆ ಅಂತಂದರೆ, ನಿಗದಿತ ಅವಧಿಯಲ್ಲಿ TET ಪಾಸಾಗದಿದ್ದರೆ ಕಡ್ಡಾಯ ನಿವೃತ್ತಿ ಕಂಪಲ್ಸರಿ ರಿಟೈರ್ಮೆಂಟ್ ನೀಡಲಾಗುವುದು ಅಂತೇಳಿ. ನಿಗದಿತ ಅವಧಿಯಲ್ಲಿ TET ಏನಾದ್ರು ಕಡ್ಡಾಯವಾಗಿ ಪಾಸಾಗದೇ ಇದ್ದರೆ ಕಂಪಲ್ಸರಿ ರಿಟೈರ್ಮೆಂಟ್ ಅಂದರೆ ಕಡ್ಡಾಯ ನಿವೃತ್ತಿಯನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಬಡ್ತಿ ಮತ್ತು ಸೇವೆ ಯಾರಿಗೆ ಅಂತಂದರೆ, ಪರೀಕ್ಷೆ ಪಾಸಾಗದಿದ್ದರೆ ಅಂದರೆ TET ಪರೀಕ್ಷೆ ಪಾಸಾಗದಿದ್ದರೆ ಬಡ್ತಿ ಪ್ರಮೋಷನ್ ಸಿಗುವುದಿಲ್ಲ. ಕೇವಲ 5 ವರ್ಷಕ್ಕಿಂತ ಕಡಿಮೆ ಸೇವೆ ಇರುವವರಿಗೆ ವಿನಾಯಿತಿ ಇದೆ. 5 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಈ ಒಂದು ವಿನಾಯಿತಿ ಇರುವುದಿಲ್ಲ. 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ ಈ ಒಂದು ಬಡ್ತಿ ಪ್ರಮೋಷನ್ ಸೇವೆ ಇರುತ್ತೆ. ಓಕೆ, ಸೊ ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಶಿಕ್ಷಕರು ಒಟ್ಟು 1.86 ಲಕ್ಷ, ದೇಶದಾದ್ಯಂತ ಲಕ್ಷಾಂತರ ಜನರು ಈ ಒಂದು TET ಪರೀಕ್ಷೆಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಶಿಕ್ಷಕರಿಗೆ ಕೇಂದ್ರದ ಒಂದು ಅಧಿಕೃತ ಮಹತ್ವದ ಸೂಚನೆ ಅಂತಂದರೆ, ಯಾರಿಗೆ ಕಡ್ಡಾಯ ಅಂತಂದರೆ 2011ಕ್ಕಿಂತ ಮೊದಲು ನೇಮಕಾತಿಗೊಂಡಂತಹ 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ಇದು ಕಡ್ಡಾಯ ಆಗಿರುತ್ತೆ, 2011ಕ್ಕಿಂತ ಮೊದಲು. ನೆಕ್ಸ್ಟು, ವಿನಾಯಿತಿ ಇದೆಯೇ ಅಂತ ಕೇಳಿದರೆ ಇಲ್ಲ, ವಿನಾಯಿತಿ ಯಾವ ಶಿಕ್ಷಕರಿಗೂ ಕೂಡ ಇಲ್ಲ. TET ಪರೀಕ್ಷೆ ಬರೆಯಲೇಬೇಕು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. TET ಕಡ್ಡಾಯವಾಗಿದೆ. ಎಲ್ಲರೂ ಕೂಡ TETಯನ್ನು ಅರ್ಹತೆ ಪಡ್ಕೊಬೇಕು ಅಂತ ಸರ್ಕಾರ
ಖಡಾಖಂಡಿತವಾಗಿ ಹೇಳಿದೆ. ನೆಕ್ಸ್ಟು ಡೆಡ್ಲೈನ್ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಸೆಪ್ಟೆಂಬರ್ 2025 ನಂತರ 2 ವರ್ಷಗಳ ಒಳಗೆ ಪಾಸ್ ಮಾಡಬೇಕು. ಅಂದರೆ 2027 ವೇಳೆಗೆ 2 ವರ್ಷಗಳ ಒಂದು ಅವಧಿ ಇರುತ್ತೆ. ಅಲ್ಲಿವರೆಗೆ TET ಎಲ್ಲರೂ ಕೂಡ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟು ಬಡ್ತಿ ಅಂದರೆ ಪ್ರಮೋಷನ್ ಇದೆಯಾ ಅಂತ ಕೇಳಿದರೆ TET ಪಾಸ್ ಮಾಡದ ಶಿಕ್ಷಕರಿಗೆ ಇನ್ನು ಮುಂದೆ ಬಡ್ತಿ ಸಿಗುವುದಿಲ್ಲ. ಯಾರು TET ಪಾಸನ್ನು ಮಾಡ್ಕೊಳ್ತಾರೆ ಅವರಿಗೆ ಬಡ್ತಿ ಪ್ರಮೋಷನ್ ಸಿಗುತ್ತೆ. ಯಾರು TET ಪಾಸನ್ನು ಮಾಡ್ಕೊಳ್ಳಲ್ಲ ಅಂಥ ಶಿಕ್ಷಕರಿಗೆ ಪ್ರಮೋಷನ್ ಬಡ್ತಿ ಸಿಗುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾದ ಸೂಚನೆಯನ್ನು ಎಲ್ಲ ಶಿಕ್ಷಕರಿಗೂ ಕೂಡ ಎಲ್ಲ ರಾಜ್ಯದ ಶಿಕ್ಷಕರಿಗೂ ಕೂಡ ನೀಡಿದೆ. ನೆಕ್ಸ್ಟು TET ಕಡ್ಡಾಯದ ಪ್ರಮುಖ ನಿಯಮಗಳು ಅಂತಂದರೆ ವರ್ಗ ಮತ್ತು ಕೆಟಗರಿ ನಿಯಮ ರೂಲ್ಸ್ ಏನಿದೆ ಅಂತಂದರೆ 2011ಕ್ಕಿಂತ ಇಂದಿನ ಶಿಕ್ಷಕರು ಅಂದರೆ 2011ಕ್ಕಿಂತ ನೇಮಕಾತಿಗೊಂಡಂಥ ಶಿಕ್ಷಕರು TET ಪರೀಕ್ಷೆ ಬರೆಯುವುದು ಕಡ್ಡಾಯವಾಗಿದೆ. ನೆಕ್ಸ್ಟು ಸಮಯಾವಕಾಶ ಅಂದರೆ ಡೆಡ್ಲೈನ್ ಏನಿದೆ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ 2 ವರ್ಷಗಳ ಒಳಗೆ ಅಂದರೆ ಸೆಪ್ಟೆಂಬರ್ 5, 25, 2027 ಒಳಗಾಗಿ 2 ವರ್ಷಗಳ ಒಂದು ಅವರಿಗೆ TET ಪಾಸ್ ಮಾಡೋದಕ್ಕೆ ಅವಕಾಶವನ್ನು ಸುಪ್ರೀಂ ಕೋರ್ಟು ನೀಡಿದೆ ಎಲ್ಲ ಶಿಕ್ಷಕರಿಗೂ. ನೆಕ್ಸ್ಟು ಪಾಸ್ ಮಾಡದಿದ್ದರೆ ಏನಾಗುತ್ತೆ ಅಂತಂದರೆ TET ಏನಾದ್ರು ಪಾಸ್ ಮಾಡಲಿಲ್ಲ ಅಂತಂದರೆ ಮುಂದಿನ ಬಡ್ತಿ ಅಂದರೆ ಪ್ರಮೋಷನ್ ತಡೆ ಹಿಡಿಯಲಾಗುತ್ತದೆ. ಯಾರಿಗೂ ಕೂಡ ಪ್ರಮೋಷನನ್ನು ಬಡ್ತಿಯನ್ನು ಕೊಡುವುದಿಲ್ಲ. ಸೊ ಕಾನೂನು ಆಧಾರ ಏನು ಹೇಳುತ್ತೆ ಅಂದರೆ RTE ಆ್ಯಕ್ಟ್ 2009 2009 RTE ಅಡಿಯಲ್ಲಿ ಸೆಕ್ಷನ್ 23 NCTE ನೋಟಿಫಿಕೇಷನ್ ಅಡಿಯಲ್ಲಿ ಈ ಒಂದು ಕಾನೂನಿನ ಆಧಾರ ನಿರ್ಧರಿತವಾಗಿದೆ. ಸೊ ಹಾಗಾಗಿ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಒಂದು TET ಅರ್ಹತಾ ಪರೀಕ್ಷೆಯನ್ನು ಪಡೆಯಲೇಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಅಧಿಕೃತವಾದಂಥ ಒಂದು ಆದೇಶವನ್ನು ನೀಡಿದೆ. ಓಕೆ ಸ್ನೇಹಿತರೆ, ಈ ಒಂದು ವಿಷಯ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಷಯವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಮುಖವಾದ ವಿಷಯವನ್ನು ನಿಮಗೆಲ್ಲ ತಿಳಿಸಬೇಕಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.